ಸರ್, ಅಮೆರಿಕ ಇರಾನ್ ಯುದ್ಧದೊಳಗೆ ನಾವು ಬೀದಿ ಬರೋದತ್ರ 100% ನೋಡ್ರಿ. ಇಂಡಿಯನ್ ಎಕನಾಮಿಕ್ ಕ್ರೈಸಿಸ್ ಆಕ್ಚುಲಿ ನಮ್ಮ ಮೋದಿ ಸಾಹೇಬರು ಒಂದು 5 ಪಾಯಿಂಟ್ ಹೇಳ್ಬಿಟ್ರೆ ಏನೇನಂತ ತಿಳ್ಕೊಂಬಮ್ಮ. ಸರ್, ಒಂದೇದು ಕ್ರೂಡ್ ಆಯಿಲ್ ಪೆಟ್ರೋಲ್ ಕಮ್ಮಿ ಯೂಸ್ ಮಾಡ್ರಿ ಅಂದಾರ, ಗೋಲ್ಡ್ ತೊಗೋಬೇಡ್ರಿ ಅಂದಾರ, ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಕಮ್ಮಿ ಯೂಸ್ ಮಾಡ್ರಿ ಅಂದಾರ, ಫರ್ಟಿಲೈಸರ್ ಗೊಬ್ಬರ ಅದು ಸ್ವಲ್ಪ ಹಾಕಕ್ಕೆ ಹೋಗ್ಬೇಡ್ರಿ ಅಂದಾರ, ಫಾರಿನ್ ಟ್ರಿಪ್ ಮಾಡಕ್ಕೆ ಹೋಗ್ಬೇಡ್ರಿ, ಫಾರಿನ್ ಐಟಮ್ಸ್ ತೊಗೋಬೇಡ್ರಿ ಅಂತ ಕಿಸಿನ ಅಂದಾರ ಸರ್. ಯಾಕಂತ ಹೇಳ್ತೀನಿ ನಾವು, ಇವೆಲ್ಲ ಪ್ರತಿಯೊಂದೂ ಸಾಮಾನು ನಮ್ಮ ಇಂಡಿಯಾ ಒಳಗೆ ಇಲ್ಲ ಸರ್. ಇವೆಲ್ಲ ಬೇರೆ ದೇಶದಿಂದ ತೊಗೋತೀವಿ ನಾವು. ಬೇರೆ ದೇಶದಿಂದ ತೊಗೋಬೇಕಪ್ಪ ಅಂದ್ರೆ ನಾವು ಇಲ್ಲಿ ಕಿರಾಣಿ ಅಂಗಡಿಯಾಗ 100 ನೋಟ ಗಾಂಧಿ ಮುತ್ಯ ನೋಟ್ ಕೊಡ್ತೇವೆ ಸರ್, ಅವರು ಚೇಂಜ್ ಕೊಡ್ತಾರೆ. ಬಟ್ ಇಲ್ಲಿ ಹೊರಗೆ ನಾವು ತೊಗೋಬೇಕಂದ್ರೆ ಗಾಂಧಿ ಮುತ್ಯ ನೋಟ್ ನೀಡಿದಿಲ್ಲ ಸರ್. ಇಂಟರ್ನ್ಯಾಷನಲ್ ಕರೆನ್ಸಿ, ಡಾಲರ್, ಅಮೇರಿಕನ್ ಕರೆನ್ಸಿ, ಅದಕ್ಕೆ ಅವ್ರು ಅಷ್ಟು ಅಮೇರಿಕಾದವ್ರು ಬಿಲ್ಡಪ್ ಕೊಡ್ತಾರೆ ಸರ್. ಈಗ ನಾವು ಏನೇ ಸಾಮಾನು ಇಂಪೋರ್ಟ್ ಮಾಡ್ಕೋತೇವೆ ಅಂದ್ರೆ ಏನೋ ತೊಗೊಳೋದು. ಈಗ ನಾವು ಬೇರೆ ದೇಶದಿಂದ ಏನಾರ ತೊಗೊಂಡ್ವಿ ಅಂದ್ರೆ ಅವ್ರಿಗೆ ಮತ್ತೆ ರೊಕ್ಕ ಕೊಡಬೇಕಲ್ಲ ಸರ್, ಅವ್ರು ಫ್ರೀ ಹಂಗೆ ಕೊಡ್ತಾರೆ, ಹೌದಿಲ್ರಿ? ಅದಕ್ಕೆ ಏನು ಮಾಡ್ತೀವಿ, ಡಾಲರ್ ಒಳಗೆ ನಾವು ರೊಕ್ಕ ಕೊಡ್ತೀವಿ. ಎಕ್ಸ್ಚೇಂಜ್ ರೇಟ್ ಡಾಲರ್ ಒಳಗೆ ಮಾಡ್ತೀವಿ ನಾವು. ಇಂಪೋರ್ಟ್ ಅಂದ್ರೇನು ತೊಗೊಳೋದು ಬೇರೆ ದೇಶದಿಂದ. ಅವಾಗ ಏನಾಗುತ್ತೆ, ಡಾಲರ್ ಹೆಚ್ಚು ಕೊಡಕತ್ತಪ್ಪ ಅಂದ್ರೆ ನಮ್ದು ಫಾರೆಕ್ಸ್ ರಿಸರ್ವ್ ಕಮ್ಮಿ ಆಗತ್ತೆ ಸರ್. ಹೆಚ್ಚು ಸಾಮಾನು ತೊಗೊಳಕತ್ತಪ್ಪ ಅಂದ್ರೆ ಮತ್ತೆ ರೊಕ್ಕ ಖಾಲಿ ಆಗತ್ತವಲ್ಲ, ಹೌದಲ್ಲ ಸರ್? ಸಿಂಪಲ್ ಐತಿದು. ನಮ್ಮದು ಫಾರೆಕ್ಸ್ ರಿಸರ್ವ್ ಕಮ್ಮಿ ಆಗತ್ತೆ. ಸಪೋಸ್ ಏನಾದರೂ ನಾವು ಸಾಮಾನುಗಳು ಮಾರಕತ್ತೀವಿ ಬೇರೆ ದೇಶಕ್ಕೆ ಅಂದ್ರೆ ಅದು ಎಕ್ಸ್ಪೋರ್ಟ್ ಅಂತಾರೆ ಸರ್. ಮಾರೋದಕ್ಕೆ ಎಕ್ಸ್ಪೋರ್ಟ್ ಅಂತಾರೆ, ಸೆಲ್ಲಿಂಗ್. ಈ ಎಕ್ಸ್ಪೋರ್ಟ್ ಹೆಂಗೆ ಮಾಡಿದ್ರೆ ಏನಂತಾರೆ, ಅವರು ನಮ್ಮ ಸಾಮಾನು ತೊಗೊಂಡು ಅವ್ರು ಯಾವ ದುಡ್ಡು ಕೊಡ್ತಾರೆ, ಗಾಂಧಿ ಮಿತ್ಯ ನೋಡ್ಕೊಡೋದಿಲ್ಲ ಸರ್, ಅವರು ಡಾಲರ್ ಕೊಡ್ತಾರೆ. ಹಾಕೊಂಡು ಡಾಲರ್ ನಾವು ಕೂಡಿಟ್ಟಿರ್ತೇವೆ ಬ್ಯಾಂಕ್ ಒಳಗೆ. ರಿಸರ್ವ್ ಬ್ಯಾಂಕ್, RBI ಬ್ಯಾಂಕ್ ಐತಲ್ಲ ಸರ್, ಅಲ್ಲಿ ಇಟ್ಟಿರ್ತೀವಿ ನಾವು. ಅವಾಗ ಏನಾಗುತ್ತೆ, ಫಾರೆಕ್ಸ್ ರಿಸರ್ವ್ ಹೆಚ್ಚಾಗುತ್ತೆ ಸರ್, ಅವ್ರ ದುಡ್ಡು ಹೆಚ್ಚಾಗುತ್ತೆ. ಇಲ್ಲಿ ಇನ್ಕ್ರೀಸ್ ಆಗುತ್ತಾ, ಇಲ್ಲಿ ಡಿಕ್ರೀಸ್ ಆಗುತ್ತೆ ಸರ್. ಒಂದೇದು ಕ್ರೂಡ್ ಆಯಿಲ್. ನಾವು 90% ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋತೇವೆ ಸರ್. ನಮ್ಮ ಇಂಡಿಯಾ ಒಳಗೆ ಆಯಿಲ್ ಸಿಗೋದೇ ಇಲ್ಲ. ಅದು ಮುಂಬೈ ಕೋಸ್ಟಲ್ ಒಳಗೆ ಒಂದು 10% ಸಿಗುತ್ತೆ, ಅದನ್ನಷ್ಟೇ ಯೂಸ್ ಮಾಡ್ಕೋತೇವೆ. ಅಂದ್ರೆ ಎಷ್ಟು, 4.8 ಅಂದ್ರೆ 48 ಲಕ್ಷ ಬ್ಯಾರಲ್ ಆಯಿಲ್ ಇಂಪೋರ್ಟ್ ಮಾಡ್ತೀವಿ ಸರ್. ಒಂದು ಬ್ಯಾರಲ್ಲಪ್ಪ ಅಂದ್ರೆ ಏನಿಲ್ಲ ಅಂದ್ರೆ 159 ಲೀಟರ್ಸ್ ಸರ್. ವಿದ್ಯುತ್ಕಿಂತ ಮುಂಚೆ $60 ಇತ್ತು, ಈಗ ಎಷ್ಟಾಗೈತಿ, 103 ರೂಪಾಯಿ, 120 ರೂಪಾಯಿ ಹೋಗಿತ್ತು ಮಾನ್ಯ. ಅಂದ್ರೆ ಏನು, ಡಬಲ್ ಆಗೈತೆ ಸರ್. ಅಂದ್ರೆ ಡೈಲಿ ನಮ್ದು 1,000 ಕೋಟಿ ಲಾಸ್ ಆಗತೈತಿ. ಒಂದು ತಿಂಗಳಿಗೆ ಎಷ್ಟಾಯ್ತು, 30,000 ಕೋಟಿ ಲಾಸ್ ಹೆಚ್ಚಾಗತ್ತೆ ಸರ್. ದುಡ್ಡು ಹೆಚ್ಚು ಹೊಂಟೈತಿ. ಬಟ್ ಇದು ಕ್ರೂಡ್ ಆಯಿಲ್ ಅಷ್ಟೇ ಬರಾಗತೈತಿ. ಯಾಕಪ್ಪ ಅಂದ್ರೆ ಅಲ್ಲಿ ಪೆಟ್ರೋಲ್ ರೇಟ್, ಇದು ಕ್ರೂಡ್ ಆಯಿಲ್ ರೇಟ್ ಹೆಚ್ಚಾಗೈತಿ. ಹಿಂಗೆ ಕ್ರೂಡ್ ಆಯಿಲ್ದು ಈಗ ನಮ್ಮ ತಾಲಿ 100 ರೂಪಾಯಿ ಐತಿ, ನಮ್ಮ ಇಂಡಿಯಾ ತಾಲಿ 100 ರೂಪಾಯಿ ಐತಪ್ಪ ಅಂದ್ರೆ ಬರೀ 25 ರೂಪಾಯಿ ನಾವು ಕ್ರೂಡ್ ಆಯಿಲ್ ಕೊಡಕತ್ತೀವಿ. ಇದು ಡಬಲ್ ಆಗೈತಿ ನೋಡ್ರಿ. ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ $180 ಬಿಲಿಯನ್ ಕೊಡ್ತೇವೆ ನಾವು, ಕ್ರೂಡ್ ಆಯಿಲ್ ಹೋಗುತ್ತೆ. ಈಗ ಡಬಲ್ ಆಗೈತಿ, ಯಾಕಂದ್ರೆ 103 ಆಗೈತೆ ಸರ್. ಅಂದ್ರೆ 50% ಆಗತ್ತಿದ್ದು. ಇನ್ನು ಬರ್ಬರ್ತಾ 100 ರೂಪಾಯಿ ಒಳಗೆ ಮೊದಲು 25 ರೂಪಾಯಿ ಕೊಡ್ತಿದ್ದೇವೆ, ಇನ್ನು ಬರ್ಬರ್ತಾ 50 ರೂಪಾಯಿ ಕೊಡೋ ಪರಿಸ್ಥಿತಿ ಬರ್ಸರ. ಅದಕ್ಕೆ ಕಮ್ಮಿ ಯೂಸ್ ಮಾಡ್ರಿ ಅಂತ ಕಿಶನ್ ಅಂದಾರ ಮೋದಿ ಸಾಹೇಬ್ರು. ನೆಕ್ಸ್ಟ್ ಗೋಲ್ಡ್ ಸರ್. ಇಂಡಿಯಾದಾಗತ್ರು ಗೋಲ್ಡ್ ಅಂದ್ರೆ ಫೇವ್ರೇಟ್ ಹೆಣ್ಮಕ್ಳಿಗೆ. ಹಟ್ಟಿಗೆ ಹಿಟ್ಟಿರ್ಲಿಕ್ಕೂ ನಡೀತೈತೆ ಅವ್ರಿಗೆ. ಒಟ್ಟು ಬಂಗಾರ ಬೇಕು ಮನ್ಯಾಗ, ನೆಕ್ಲೆಸ್ ಬೇಕು ಒಂದು 4-5. ಹಿಂಗೆ ಸರ್ ಇರ್ಬೇಕು. ಅವೆಲ್ಲ ಎಮರ್ಜೆನ್ಸಿ ಯೂಸ್ ಆಗುತ್ತಾ ಕೊಡ್ತೇವೆ ನಾವು. ಗೋಲ್ಡ್ ತೊಗೊಳಕ್ ಹೋದ್ಯಪ್ಪ ಅಂದ್ರೆ ಮತ್ತೆ ಡಾಲರ್ ಕಮ್ಮಿ ಆಯ್ತು, ಅದಕ್ಕೆ ಬಂಗಾರ ತೊಗೊಳಕ್ ಹೋಗ್ಬೇಡ್ರಿ ಒಂದು ವರ್ಷ ಅಂತ ಕಿಶನ್ ಅಂದಾರ. $70 ಬಿಲಿಯನ್ ಬರೀ ಬಂಗಾರ ಹೋಗುತ್ತೆ ಸರ್. ಅಂದ್ರೆ ಎಷ್ಟಾಯ್ತು, 15% ಆಯ್ತು. 100 ರೂಪಾಯಿ ಬರೀ 15 ರೂಪಾಯಿ ಬಂಗಾರ ತೊಗೊಳಕ್ಕೆ ಹೋಗಿಬಿಡುತ್ತೆ ಇಂಡಿಯನ್ದು ಡಾಲರ್. ಹಿಂಗಾಗಿ ಸರ್, ಅಡಿಗೆ ಆಗ್ತೀವಲ್ಲ ಎಣ್ಣೆ, ಇದು $20 ಬಿಲಿಯನ್ ತಗೋತೇವೆ ಸರ್. 60% ನಾವು ಹೊರಗಿನಿಂದನೇ ಇಂಪೋರ್ಟ್ ಮಾಡ್ಕೋತೇವೆ. ಮನ್ ಸಿಕ್ಕಾಪಟ್ಟೆ ಐತೆ ಸರ್. ಮತ್ತೆ ಸಿಕ್ಕಾಪಟ್ಟೆ ಆಯಿಲ್ ಬೇಕಾ, ಅದು ಎಷ್ಟು 3%, 100 ರೂಪಾಯಿ 3 ರೂಪಾಯಿ ಹೋಗುತ್ತಾ. ನೆಕ್ಸ್ಟ್ ಫರ್ಟಿಲೈಸರ್, ಗೊಬ್ಬರ ಸರ್. ಇದೆಷ್ಟು $30 ಬಿಲಿಯನ್ ಹೋದ ವರ್ಷ ತೊಂದಿದೆ. ಅಂದ್ರೆ ಎಷ್ಟು, 4%. 100 ರೂಪಾಯಿ ಒಳಗೆ 4 ರೂಪಾಯಿ ಬರೀ ಗೊಬ್ಬರ ತೊಗೊಳಕ್ ಹೋಗುತ್ತಾ ನೋಡ್ರಿ ನೀವು. ಈ ಗೊಬ್ಬರ ರೇಟನ್ನು ಹೆಚ್ಚಾಗೈತಿ. ಮೊದಲು ಎಷ್ಟು ಇತ್ತು, ಅದು ಡಬಲ್ ಆಗೈತಿ. ಅಂದ್ರೆ 8% ಆಗತ್ತೆ ಇದು. ಅಂದ್ರೇನು, ಮೊದಲು 4 ರೂಪಾಯಿ ಕೊಡ್ತಿದ್ದೇವೆ, ಈಗ 8 ರೂಪಾಯಿ ಹೊಂಟೈತಿ 100 ರೂಪಾಯಿದಾಗ ಇಂಡಿಯಾದ್ದು. ಈಗ ಕಾಸ್ಟ್ಲಿ ಐಟಮ್ ಸರ್. ನಮ್ಮ ಮಂದಿಗೆ ಒಂದು ಹುಚ್ಚ ಐತಿ ಸರ್. ಏನಪ್ಪ ಅಂದ್ರೆ ಒಟ್ಟು ಫಾರಿನ್ ಬ್ರ್ಯಾಂಡ್ ಹಾಕೋಬೇಕು. ಹರ್ಲಿ ಡೇವಿಡ್ಸನ್ ಗಾಡಿ ಬೇಕು, ಕಾರ್ ಲ್ಯಾಂಬರ್ಗಿನಿನ ಬೇಕು, ಬ್ಯಾಗ್ 1 ಲಕ್ಷ ರೂಪಾಯಿದೇ ಬೇಕು, ಅರಿವಿ 1.5 ಲಕ್ಷ ರೂಪಾಯಿ ಅರಿಬಿಡೆ ಬೇಕು. ನೋಡಿಲ್ಲಿ ನಮ್ದು 1.5 ಲಕ್ಷ ರೂಪಾಯಿ ಹಂಗೆ ಯಾವನೊಬ್ಬ ಬಿಗ್ ಬಾಸ್ ಒಳಗೆ ಬಂದಿದ್ದ. ಏನೊಂದು 1 ಲಕ್ಷ ರೂಪಾಯಿ ಹಂಗೆ 1.5 ಲಕ್ಷ ರೂಪಾಯಿ ಟಿ ಶರ್ಟ್ ಅನ್ಕೋತ ಮಾಡಿರ್ತಿದ್ದ ನೋಡ್ರಿ. 200 ರೂಪಾಯಿ ಹಂಗೆ ಎಷ್ಟು ಚಂದ ಕಾಣಕತ್ನಿಲ್ಲ, ಮುಗೀತು ಸರ್. ಹಿಂಗೆ ಮಂದಿ ಹುಚ್ಚೈತಿ. ಒಂದು ಫಾರಿನ್ ಬ್ರ್ಯಾಂಡ್ ಯೂಸ್ ಮಾಡ್ಕೋಬೇಕತ್ತಿ. ಫಾರಿನ್ ಬ್ರ್ಯಾಂಡ್ ತೊಗೊಳಕ್ ಹೋದಪ್ಪ ಅಂದ್ರೆ ನಾವು ಮತ್ತೆ ಡಾಲರ್ ಒಳಗೆ ಕರೆನ್ಸಿ ಕೊಡ್ಬೇಕು ಅವ್ರಿಗೆ. ಅಲ್ಲಿ ಡಾಲರ್ ಹೋಗುತ್ತೆ. ಇದು ಏನಿಲ್ಲ ಅಂದ್ರೆ ರಫ್ಲಿ ಒಂದು 10 ರೂಪಾಯಿ ಇಟ್ಕೊಂಡಿನಿ ನಾನು. ನೆಕ್ಸ್ಟ್ ಫಾರಿನ್ ಟ್ರಿಪ್ ಸರ್. ನಮ್ಮ ಮಂದಿಗೆ ಒಂದು ಹುಚ್ಚ, ಕಿರಾಣ ಹೋಗೇ ಬಿಡೋದು. ಬಡವ್ರು ಯಾರು ಹೋಗೋದಿಲ್ಲ, ಮತ್ತೆ ಬಡವ್ರಿಗೆ ಅವ್ರು ತಿನ್ನಕ್ಕೆ ಹಿಟ್ಟಿರೋದಿಲ್ಲ. ಯಾವೆಲ್ಲ ಹೋಗ್ತಾವೆ ಇವು, ಶ್ರೀಮಂತರು ಹೋಗ್ತಾರೆ ಸರ್. $35 ಬಿಲಿಯನ್ ಹೋದ ವರ್ಷ ಹೋಗೈತೆ ಸರ್. ಅಂದ್ರೆ ಎಷ್ಟಾಯ್ತು, 100 ರೂಪಾಯಿ ಒಳಗೆ 5% ಟ್ರಿಪ್ಗೆ ಹೋಯ್ತಿ. ಟೋಟಲ್ ಹೇಳ್ತೀನಿ ನಾನು ನಿಮ್ಗೆ. ನಮ್ಮ ಇಂಡಿಯಾ ತಾಲಿ 100 ರೂಪಾಯಿ ಇತ್ತಪ್ಪ ಅಂದ್ರೆ 60 ರೂಪಾಯಿ ಬರೀ ಇವಕ್ಕ ಹೊಂಟದ ಸರ್. ಕ್ರೂಡ್ ಆಯಿಲ್ಗೆ, ಗೋಲ್ಡ್ಗೆ, ಕುಕ್ಕಿಂಗ್ ಆಯಿಲ್, ಫರ್ಟಿಲೈಸರ್, ಫಾರಿನ್ ಟ್ರಿಪ್ ಐಟಮ್, ಕಾಸ್ಟ್ಲಿ ಐಟಮ್ 260 ರೂಪಾಯಿ ಇತ್ತು. ಇನ್ನು 40 ರೂಪಾಯಿ ಒಳಗೆ ನಮ್ಮ ಭಾರತ ಜೀವನ ಮಾಡ್ಬೇಕು. ದುಡ್ದಿದ್ರ 100 ರೂಪಾಯಿ ಒಳಗೆ 60 ರೂಪಾಯಿ ಹೊಂಟ ಬಿಟ್ಟೈತಿ ಇಲ್ಲೇ. ಇನ್ನು 40 ರೂಪಾಯಿದಾಗ ಜೀವನ ಮಾಡ್ಬೇಕು. ಇನ್ನು 40 ರೂಪಾಯಿ ಒಳಗೆ ಇವು ಇಂಪಾರ್ಟೆಂಟ್ ಸರ್. ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಕ್ವಿಪ್ಮೆಂಟ್ಸ್ ತೊಗೋತೇವೆ ನಾವು.
ಅವು ಬೇಕಾ, ಅವಿರ್ಲಿಕ್ಕೆ ಇಂಡಸ್ಟ್ರಿಗಳು ನಡೆದಿಲ್ಲ. ಇವತ್ತು ಅನಿವಾರ್ಯ ಬೇಕೇ ಇವು. ಹಾಂ, ನೆಕ್ಸ್ಟ್ ಒಂದಿಷ್ಟು ಮಷಿನ್ ತೊಗೋತೀವಿ, ನ್ಯೂಕ್ಲಿಯರ್ ರಿಯಾಕ್ಟರ್ ತೊಗೋತೀವಿ, ಅದಕ್ಕೂ ದುಡ್ಡು ಬೇಕು. ನೆಕ್ಸ್ಟ್ ನಮ್ಮ ಮಿಲ್ಟ್ರಿಗೆ ಬೇಕಲ್ಲ ಸರ್, ನಾವು ಹೊರಗಿನಿಂದ ತೊಗೋತೀವಿ ಮಿಲ್ಟ್ರಿದ ಆಲ್ಮೋಸ್ಟ್ ಎಲ್ಲ. ಮತ್ತು ಇವಾಗ ಬರೀ 40% ಇಟ್ಟೇನೋ, ಅದಕ್ಕೆ ಇವ್ನ ಕಮ್ಮಿ ಮಾಡಿರಿ, ದುಡ್ಡೆಲ್ಲ ಖಾಲಿ ಆಗುತ್ತೆ ತಂದು ಕಿಶಿಂದ ಹೇಳ್ಯಾರ ಸರ್ ಅವ್ರು. ನಾವು ಒಂದು 100 ರೂಪಾಯಿ ದುಡ್ದಿನ ಒಂದು ವರ್ಷ, ಅದು 100 ರೂಪಾಯಿ ಖರ್ಚಾಗಬೇಕು ಒಂದು ವರ್ಷ. ಬಟ್ ಈಗ ಹಂಗೆ ಆಗತ್ತಿಲ್ಲ ಸರ್, 100 ರೂಪಾಯಿ ದುಡ್ದು ನಾನು 100 ರೂಪಾಯಿ ಐತಿ, ಈ ಪೆಟ್ರೋಲ್ ರೇಟ್ ಆಯಿಲ್ ರೇಟ್ ಹೆಚ್ಚು ಡಬಲ್ ಹೊಂಟ್ಬಿಟ್ಟೈತಿ. ಈಗ ಅಂದ್ರೆ ಏನೋ 6 ತಿಂಗಳೊಳಗೆ ಖಾಲಿ ಆಗಿಬಿಡ್ತ ನಮ್ದು 100 ರೂಪಾಯಿ. ಮತ್ತು ಇನ್ನು 6 ತಿಂಗಳು ಏನು ಮಾಡೋದು ಸೆಲೆಬ್ರೇಷನ್, ಎಲ್ಲರೂ ಬೀದಿ ಬರ್ತೇವೆ. ಗೋರ್ಬೇಡಿ ಬೀದಿ ಬತ್ತಪ್ಪ ಅಂದ್ರೆ ನಾವು ಬೀದಿ ಬಂದಂಗೆ, ಹೌದಲ್ರಿ? ಸೊ ಹಿಂಗಾಗಿ ಮೋದಿ ಸಾಹೇಬ್ರು ತಲೆ ಓಡಿಸ್ಯಾರ. ಇದೊಂದು ಎಕನಾಮಿಕ್ ಪಾಯಿಂಟ್ ಒಳಗೆ ವ್ಯೂ ಒಳಗೆ ನೋಡಿದ್ರಪ್ಪ ಅಂದ್ರೆ ಇದು ಕರೆಕ್ಟ್ ಐತೆ. ಬಟ್ ನೀವು ಪೊಲಿಟಿಕಲ್ ವ್ಯೂ ಒಳಗೆ ನೋಡಿದ್ರಪ್ಪ ಅಂದ್ರೆ ಇದು ನಿಮ್ಮ ಅನಿಸಿ ಬಂದಿತ್ತು ಸರ್. ನೀವೇನು ಬೇಕಾದ, ಯಾಕಂದ್ರೆ ನೀವು ಮೋದಿ ಸಾಹೇಬ್ರು ಓಟ್ ಹಾಕಿರ್ತೀರಿ, ನೀವೇನು ಬೇಕಾದ ಅನ್ಬೋದು, ಚಲೋ ಅನ್ಬೋದು, ಕೆಟ್ಟನೂ ಅನ್ಬೋದು. ಬಟ್ ಅಪೋಸಿಷನ್ ಪಾರ್ಟಿದವ್ರು ಏನಂತಾರೆ, ಇಲ್ಲ ನೀವು ಎಲೆಕ್ಷನ್ಕಿಂತ ಮುಂಚೆ ಹೇಳ್ಬೇಕಾಗಿತ್ತು, ಎಲೆಕ್ಷನ್ ಆದಮೇಲೆ ಯಾಕೆ ಹೇಳಿದಿರಿ ಅಂತ ಕಿಶನ್ ಅವ್ರು ಅಂತಾರೆ ಸರ್. ಮತ್ತು ಅಪೋಸಿಷನ್ ಪಾರ್ಟಿ ಅಂದಮೇಲೆ ಏನಾದರೂ ಅಪೋಸ್ ಮಾಡಬೇಕು, ಅವ್ರು ಮಾಡುವಂಥ ಹಕ್ಕು ಅವ್ರು ಮಾಡಲಿ.